ನಮಸ್ಕಾರ ಕರುನಾಡು. ಇವತ್ತು ಬೆಳ್ಳಂಬೆಳಗ್ಗೆ ಎದ್ದು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ರೆಡಿಯಾಗಿ ನಮ್ಮ ಜಯಂತನ ವೀಡಿಯೋ ಮಾಡ್ತಿದ್ದಾಗ ನಾನು ಬಿಟ್ಬಿಡು ನೀನು ಕೈ ಮುಗಿತೀನಿ ಅಂದ. ಹಂಗೆ ನಾನು 5 ನಿಮಿಷ ಲೇಟ್ ಆಗೈತೆ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ನಿಧಾನಕ್ಕೆ ಹೋಯ್ತಾ ಇದೆ. ಹೋಯ್ತಾ ಅಲ್ಲೇ ನಮ್ಮ ನಾಗೇಶನ ಸಿಕ್ಕರು. ನಮ್ಮ ನಾಗೇಶನಿಗೆ ಒಂದು ಸೆಲ್ಯೂಟ್ ಹೊಡೆದ್ಬಿಟ್ಟು ಮಾತಾಡಿಸ್ಕೊಂಡು ಹಂಗೆ ದರ್ಶನ ಕಾದು ಸಾಕಾಯ್ತು. ನೀ ಬಂದರೆ ಎಷ್ಟು ಬಿಟ್ಟರೆ ಎಷ್ಟು ಅಂದ್ಬಿಟ್ಟು ನಾನು ಹೊರಟೆ ನೋಡಿ. ಈಗ ಹೋಯ್ತಾ ಇದೆ ಹಂಗೆ ಹಿಂದೆ ಕುತ್ಕೊಂಡು ನಮ್ಮ ದರ್ಶನ್ ಬಂದ. ಇವನೇ ನೋಡಿ ನಮ್ಮ ದರ್ಶನ್ನು ಹಂಗೆ ಹೋಗ್ತಾ ಇದ್ವಾ. ನಮ್ಮ ಗ್ಯಾಂಗ್ ಬಂತು ಮುಂದೆ. ನಮ್ಮ ಗ್ಯಾಂಗ್ ನೋಡಿ ಹೆಂಗೆ ಆಟ ಆಡ್ತವೆ ಅಂತ. ಇನ್ನೂ ಚಿಕ್ಕೈಕಲ್ ಕಣ್ಗೆ ಕಾಲೇಜಿಗೆ ಬಂದರು ಚಿಕ್ಕೈಕಲ್ ಬುದ್ಧಿ ಬಿಟ್ಟಿಲ್ಲ ಇವರು. ಹೆಂಗೆ ಆಟ ಆಡ್ತವೆ ಒಳ್ಳೆ ಗಂಡೆ ಅಂತ ಜಗಳ ಆಡೋರು ಕಣ್ಗೆ ಹೆಂಗೆ ಆಡ್ತಾ ಇದ್ದಾರೆ ನೋಡಿ ಗೈಸ್. ಹಿಂಗೂ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಗ್ಯಾಂಗು. ಇವ್ರನ್ನೆಲ್ಲ ನೋಡ್ಬಿಟ್ಟು ಇನ್ನೂ ಇಂಜಿನಿಯರಿಂಗ್ ಬಂದ್ಬಿಟ್ಟು ಹಿಂಗೆ ಆಡ್ತಾವಲ್ಲ ತಯ್ಯ ತಕ್ಕಂಡು ಕುಣಿತಾವಲ್ಲ ಅಂದ್ಬಿಟ್ಟು ಹಂಗೆ ವಿಡಿಯೋ ಮಾಡ್ತಿದ್ದಾಕ ಬಂದ ನೋಡಿ ನಮ್ಮ ಮುಖೇಶ್. ಇವನು ಎಷ್ಟೊತ್ತು ಸುಮ್ಮನೆ ಕಿಸಿಯೋದೇ ಕೇಮಿ. ಹಿಂಗೆ ಆಕಾಶನ ಬಂದ ಆಕಾಶ ಮಾತಾಡ್ಸ್ಕೊಂಡು ಕೇಸು ತಿಂಡಿ ತಿನ್ನಲ್ಲ ಅಂದ್ಬಿಟ್ಟು ನಾನು ತಿಂಡಿ ತಿನ್ಕೊಬತ್ತೀನಿ ಅಂದ್ಬಿಟ್ಟು ಹೋದ. ಹಂಗೆ ಕ್ಲಾಸ್ ಮಾಸಾಗಿ ಎಂಟ್ರಿ ಕೊಟ್ವಿ, ಯಾರೂ ಬಂದಿಲ್ಲ. ನಮ್ಮ ಸಿ ಆರು ಬೆಳ್ಳಂಬೆಳಗ್ಗೆ ಬಂದ್ಬಿಟ್ಟು ಇಷ್ಟರ ಮಟ್ಟಿಗೆ ನೆಮ್ಮದಿಯಾಗಿ ಕೂತೆ ನೋಡಿ. ಇಂಥ ಸಿ ಆರ್ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರಬೇಕು. ಹಂಗೆ ಕ್ಲಾಸ್ ಸ್ಟಾರ್ಟ್ ಆಯಿತು. ಕ್ಲಾಸಲ್ಲಿ ನಾವು ನೋಡಿ ಕ್ಲಾಸ್ ಕೇಳಿದೆ ಹೆಂಗೆ ಆಟ ಆಡ್ತಾ ಇದ್ದೇವೆ ಅಂತ. ಇವನೇ ನೋಡಿ ನಮ್ಮ ಸಿರಾ. ಹೆಂಗೆ ಗೂಗಲಲ್ಲಿ ಸಿರಿ ಹೆಂಗೆ ಇಂಪಾರ್ಟೆಂಟು ಹಂಗೆ ನನ್ನ ಲೈಫಲ್ಲಿ ಈ ನಮ್ಮ ಸಿರಾ ಇಂಪಾರ್ಟೆಂಟು ನೋಡಿ. ನಮ್ಮ ದರ್ಶನ್ ಎಷ್ಟು ಮಟ್ಟಿಗೆ ಬರೀತವನೇ. ಹಂಗೆ ನಮ್ಮ ಮೈಕಲ್ ಕ್ಲಾಸ್ ಓಂ ರಾಮ್ ಜಂ ಸಾ. ನಮ್ಮ ಸೇಟು ಕ್ಲಾಸ್ ಕೇಳಿ ಸಾಕಾಗ್ಬಿಟ್ಟು ಎಷ್ಟೊತ್ತಿಗೆ ಬಿಡ್ತಾರೆ ಅಂದ್ಬಿಟ್ಟು ಮಂತ್ರ ಹಾಕ್ತಿದ್ದು ನಾನು ನೋಡ್ಬಿಟ್ಟು ಏನಪ್ಪ ನಮ್ಮ ಸೇಟು ಹಿಂಗೆಲ್ಲ ಮಂತ್ರ ಹಾಕ್ತೀರ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಹೊರಗಡೆ ಬರ್ಬೇಕಾರೆ ಈ ನಮ್ಮ ಸೇಟುನು ನಮ್ಮ ಮುಖೇಶ್ನು ಆಡೋದು ನೋಡ್ಬಿಟ್ಟು ಏನು ಈ ನನ್ನ ಮಕ್ಕ ಎಷ್ಟೊತ್ತಲ್ಲಿ ಹಿಂಗೆ ಆಡ್ತಾವಲ್ಲ ಅಂದ್ಬಿಟ್ಟು ನೋಡ್ಬಿಟ್ಟು ಹಂಗೆ ಊಟಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ನಾನು ನಮ್ಮ ಹಾಸ್ಟ್ಲ ಕಡೆ ಪಯಣ ಸಾಗಿಸ್ದೆ. ನಮ್ಮ ಹಾಸ್ಟ್ಲಿಗೆ ಬಂದೆ. ಮೆಟ್ಲು ಹತ್ತಿ ಸಾಕಾಗಿ ಹಂಗೆ ಊಟಕ್ಕೆ ಡೈನಿಂಗ್ ಹಾಲಿಗೆ ಬಂದೆ. ಏನು ನಮ್ಮ ಹಾಸ್ಟ್ಲ್ ಇವತ್ತು ಮಾಡಿರೋ ಊಟ ನೋಡ್ಬಿಟ್ಟು ನಾನೇ ಒಂದು ಸೆಕೆಂಡ್ ಶೈಕ್ ಆದೆ. ಯಾಕಂದರೆ ಪಲ್ಯ ಮಾತ್ರ ಒಂದು ಥರ ಕಲರಾಗಿ ಮಾಡಿದರು. ಹಂಗೆ ಸಾಂಬಾರು ಹಾಕ್ಕೊಂಡು ಊಟಕ್ಕೆ ಅಂದ್ಬಿಟ್ಟು ನಾನು ನಮ್ಮ ಪ್ರಿಶಿ ಹತ್ರ ಬಂದೆ. ಪ್ರಿಶಿ ಹತ್ರ ಕೂತ್ಕೊಂಡು ಇದೆ ನೋಡಿ ನಮ್ಮ ಡೈನಿಂಗ್ ಹಾಲು. ನಮ್ಮ ಡೈನಿಂಗ್ ಹಾಲಲ್ಲಿ ಊಟ ಮಾಡ್ತಾ ಕೂತ್ಕೊಂಡೆ. ಏನು ಪರವಾಗಿಲ್ಲ ಇವತ್ತು ಏನೋ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡಿದರು. ಊಟ ಮಾಡ್ಕೊಂಡು ಹಂಗೆ ನೆನೆಸ್ಕೊಂಡೆ ನಮ್ಮ ಮನೇಲಿ ನಮ್ಮ ಅಮ್ಮ ಮಾಡಿ ಹಾಕಿದ್ದು ಊಟ ನೆನೆಸ್ಕೊಂಡು ನನಗಂತೂ ಒಂದು ಸ್ವಲ್ಪ ದುಃಖ ಆಯಿತು. ಏನು ಮಾಡೋಕ್ಕಾಗಲ್ಲ, ನಮ್ಮ ವಿಧಿ ನಮ್ಮ ಜೀವನ ಸಾಗಿಸ್ಬೇಕು ಅಂದಮೇಲೆ ಹೊರಗಡೆ ಬಂದಮೇಲೆ ಏನೇ ಆಗಲಿ ತಡ್ಕೋಬೇಕು. ಹಂಗೆ ನಮ್ಮ ಜಮ್ಮು ಕಾಶ್ಮೀರ ಹುಡುಗರು ಸಿಕ್ಕರು. ಅವ್ರು ಮಾತಾಡ್ಸ್ಕೊಂಡು ಅವ್ರಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ಆದರೂ ಪರವಾಗಿಲ್ಲ ಅವ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಲ್ಲ. ಅದಕ್ಕೆ ನಮ್ಮ ಮೆಚ್ಕೊಂಡು ಹಂಗೆ ಹೊರಟೆ. ಅವ್ರು ಮಾತಾಡ್ಸ್ಕೊಂಡು ಹಂಗೆ ಹೊರಟ್ನ. ಹಂಗೆ ನಮ್ಮ ಹುಡುಗರು ಸಿಕ್ಕರು. ಹಂಗೆ ನಮ್ಮ ಸುಹಾಸ್ ಇದನ್ನಲ್ಲ, ಅವ್ನು ಸುಹಾಸ್ ಏನೋ ಪಾಠ ಮಾಡ್ತಿದ್ದ. ಅವ್ನು ಪಾಠ ಮಾಡೋದು ಇವ್ರ ಜೊತೆ ಮಾತಾಡ್ತಾ ಟೈಮ್ ಆಗಿರೋದೇ ಗೊತ್ತಿಲ್ಲ. ಟೈಮ್ ಆಗಿರೋದು ನೋಡ್ಕೊಂಡು ಕ್ಲಾಸ್ ಕಂದ್ಬಿಟ್ಟು ಬಂದ. ಕ್ಲಾಸೇ ಕ್ಯಾನ್ಸಲ್.